ಕುರುಡ ಜಗತ್ ನೋಡ್ತಾನ, ಕುಂಟ ಪರ್ವತವನ್ನು ಹತ್ತತಾನ ಅಂತ ಅಗಾಧವಾದ ಮಹಿಮ ಸಿದ್ಧಾರೂಢಪ್ಪಂದು. ಸುಮ್ಮನೆ ಇದನ್ನ ಏನಾರ ಒಂದು ಉತ್ಪ್ರೇಕ್ಷೆಯಿಂದ ಮಾತಾಡಕತ್ತಿಲ್ಲ. ಅಜ್ಜೋರು ಮಾಡಿ ತೋರಿಸ್ಯಾರ. ಏನೇನೂ ಗಾಳಿಗಂದ ಅಕ್ಷರ ಜ್ಞಾನ ಇಲ್ಲದಂಥ ಒಂದು ಮುದುಕಿ, ಬಸಮ್ಮ ಅಂತ ಒಂದು ಮುದುಕಿ, ಇದೇ ಹಾವೇರಿ ಹೆಣ್ಣುಮಗಳಕ್ಕಿ, ಗಂಡ ಸತ್ತ ಬಳಿಕ ಅಜ್ಜನ ಮಠದಾಗ ಉಳಿದು ಬಿಟ್ಲಕ್ಕಿ. ಅಕ್ಕಿ ಕೆಲಸ ಕಾಯಮ ರೊಟ್ಟಿ ಬಡಿಯೋದು. ಹಗಲು ಬೆಳಗ್ಗೆ ಎದ್ದಾಗಿಂದ ಸಂಜೆ ಮಲಗೋತನ ಅಕ್ಕಿ ಕಾಯಕ ರೊಟ್ಟಿ ಸುಡೋದು. ದಾಸೋಹದ ಒಳಗೆ ರೊಟ್ಟಿ ಸುಡೋ ಕೆಲಸ. ದಿನ ರೊಟ್ಟಿ ಸುಟ್ಟು ಒಂದಿನ ಬ್ಯಾಸತ್ತಿದ್ಲು ಹೆಣ್ಮಗಳು. ಅಜ್ಜಿ, ಇವತ್ತು ಒಂದಿನ ಸಿದ್ಧಾರೂಢರ ಶಾಸ್ತ್ರ ಕೇಳಬೇಕಂತ ಆಕೆಗೆ ಆಸೆ ಆತು. 2 ಹೊತ್ತು ಸಿದ್ಧಾರೂಢಪ್ಪರ ಶಾಸ್ತ್ರ ನಡೆಸ್ತಿದ್ರು ಮಠದಾಗ, 2 ಹೊತ್ತು ಪ್ರವಚನ. ಒಂದಿನ ಗಟ್ಟಿ ಜೀವ ಮಾಡಿ ಸಾವಕಾಶ ಬಂದು ಪ್ರವಚನ ನಡೆದಾಗ ಹಿಂಗೆ ಮಂದಿ ಕುಂತಿದ್ರು. ಅಕ್ಕಿನೂ ಬಂದು ಕುಂದ್ರಾಕತ್ತಿದ್ಲು. ಸಿದ್ಧಾರೂಢರು ದಿಟ್ಟಿಸಿ ನೋಡಿದ್ರು, ಅಕ್ಕಿನ ನೋಡಿದ್ರು. ಯಾಕೋ ಅಜ್ಜ ನನ್ನ ನೋಡ್ತಾನಂತ ಆಕಿ ಎದಿ ಜಲ್ ಅಂತು. ಯಾಕೆ ಎಂದೂ ಬಂದಿಲ್ಲಕಿ, ಇವತ್ತು ಬಂದಾಳ. ಅಜ್ಜ ಅಕ್ಕಿನ ನೋಡಾಕತ್ಯಾನ, ಅಂಜ್ಕೋಂತ ಕುಂದ್ರಾಕತ್ತಿದ್ಲು. ಸಿದ್ಧಾರೂಢಪ್ಪವ್ರು ಸೊನ್ನೆ ಮಾಡಿದ್ರು, ಹೇಳಂತ ಸೊನ್ನೆ ಮಾಡಿದ್ರು. ಎದ್ ನಿಂತಲು, ನಡಿ ಅಂತ ಸೊನ್ನೆ ಮಾಡಿದ್ರು. ಮಂದಿ ಎಲ್ಲ ತಿರುಗಿ ಅಕ್ಕಿನ ನೋಡಾಕತ್ತ. ಮಂದಿ ಮುಂದೆ ಅಬ್ರು ಹುದಂಗಾತು, ನಾಚಿಗೆ ಆದಂಗಾತು. ಸೊನ್ನೆ ಮಾಡಿದ್ರು, ಹೋಗು ರೊಟ್ಟಿ ಬಡಿ ಹೋಗಂತ ಸೊನ್ನೆ ಮಾಡಿದ್ರು. ಈಕಿಗಿಟ್ಟು ಸಿಟ್ಟು ಬಂತ್ರಿ ಮುದುಕಿಗ. ನಾ ಏನು ದಿನ ಬರ್ತಿದ್ನ್ಯಾ ಇವನು ಪ್ರವಚನ ಕೇಳಾಕ? ತಪ್ಪಿ ಒಮ್ಮೆ ಬಂದ್ರೆ ನನ್ನ ಮಂದಿ ಮುಂದೆ ಒಬ್ಬರ ಕಳೆದ ಸಿದ್ಧಾರೂಢಂತ ಸಿಟ್ಟೆಲ್ಲ ರೊಟ್ಟಿ ಮೇಲೆ ಹಚ್ಚಿ ಬಡಿಯಾಕತ್ಲು ಮುದುಕಿ. ಹೆಣ್ಮಕ್ಳು ಸಿಟ್ಟು ಬಂತಂದ್ರೆ ಬಾಂಡ್ಯದ ಮ್ಯಾಲ ರೊಟ್ಟಿ ಮ್ಯಾಲ ಬಡಿತಾರ ಅವ್ರು. ರಬ್ಬ ಶಬ್ದಿಲ್ ಪ್ರವಚನ ನಡೆದಲ್ಲಿ ಕೇಳಾಕತ್ತು. ಓಹೋ ಬಸಮ್ಮಗೆ ಸಿಟ್ಟು ಬಂದ ಅಂತ ಹೇಳಿ ಅಜ್ಜವ್ರ ಪ್ರವಚನ ಮುಗಿದ ಬಳಿಕ ಅಡ್ಡಾಡಕ್ಕೂ ಅಂತ ಅಡುಗೆ ಮನೆಗೆ ಬಂದರು. ಏನವ ಬಸವ ಎಷ್ಟು ಅವಾಜ್ ಬರಕತ್ತೇವ್ ರೊಟ್ಟಿ. ಮುದುಕಿಗೆ ಸಲಿಗೆ ಬಾಳಿತ್ತು. ಅಜ್ಜನು ಕೂಡ ಏನೋ ಮುದುಕ ಅನ್ಲಕ್ಕಿ ಹಿಂಗ ಏಕವಚನದಾಗ ಭಾಳ ಸಲಿಗಿತ್ತಂದ್ರೆ ಗುರುಗಳು ಕೂಡ ಹಿಂಗೆ ನಡೀತಾವ ವ್ಯವಹಾರ. ಏನು ಮುದುಕ, ನಾ ಏನು ದಿನ ಬರ್ತಿದ್ ನಿನ್ನ ಪ್ರವಚನ ಕೇಳಾಕ, ತಪ್ಪಿ ಒಂದಿನ ಬಂದ್ರೆ ನನ್ನ ಮಂದಿ ಮುಂದೆ ನಾಚಿಕೆಗೇಡು ಮಾಡಿಗಿದೆ ಅಲ್ವಾ? ನೀ ಯಾತಕ್ಕೆ ಕೇಳ್ಬೇಕು ಅದನ್ನು ಶಾಸ್ತ್ರ ಅಂದ್ರು. ಯಾಕೆ ಕೇಳ್ಬೇಕಂದ್ರೆ ನಾ ಮಠದಾಗಿದ್ದೀನಿ, ಇಲ್ಲಿಗೆ ಮಠಕ್ಕೆ ಸೇರಿ 20 ವರ್ಷ ಆತು. ನಾನು ಜ್ಞಾನ ಗೊತ್ತಿಲ್ಲ, ಅಜ್ಞಾನ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ, ಮಿಥ್ಯ ಗೊತ್ತಿಲ್ಲ. ಯಾವ ಜ್ಞಾನ ಇಲ್ದಂಗ ಅಗಸ ನೀರೊಳಗಿರ್ದು ಬಾಯಾರಿಸಿದಂತಾಯ್ತು ಅನ್ನ ಬಾಳುವೆ. ಅದು ನೀರಾಗೈತೆ ಅಗಸ, ಆದ್ರೆ ಬಾಯಾರ ಸತ್ತಿತ್ತಂತ. ಹಂಗೆ ನಾನು ಇಲ್ಲೇ ಮಠವಾಗಿದ್ದು ಜ್ಞಾನ ಅನ್ನುವಂಥದ್ದೇ ನನಗಿಲ್ಲ. ಒಂದು ದಿನ ನಿನ್ನ ಸತ್ಸಂಗ ಮಾಡ್ಬೇಕಂತ ಬಂದ್ರೆ ನಿನ್ನನ್ನು ಎಬ್ಬಿಸಿ ಕಳಿಸಿದಿಲ್ಲ. ಅವಾಗ ಸಿದ್ಧಾರೂಢರಂದ್ರಂತ ಅದನ್ನ ಕೇಳಿ ಏನು ಮಾಡಕ್ಕಿ ನೀನು? ಅಲ್ಪ ಯಾರ ಕೇಳಿದ್ರೆ ಏನು ನಿಮ್ಮ ಅಪ್ಪವ್ರ ಜ್ಞಾನ ಏನು ಹೇಳ್ಯಾರ ಹೇಳಕ್ರ ಬೇಕಲ್ಲ. ಹುಚ್ಚಿ ಅದನ್ನೇನು ಹೇಳ್ತಿ? ಹೇಳೋರು ಕೂಡ ನೀನು ಮಾಡಿದ ರೊಟ್ಟಿ ತಿಂದ್ರಂದ್ರೆ ಎಲ್ಲ ಪುಣ್ಯ ನಿನಗ ಜಮಾಕತ್ತವ, ಅದನ್ನೇನು ಮಾಡ್ತಿ ಅಂತ ಅಂದ್ರೆ ಅವಾಗ ಆಕೆಂತ ಹಂಗಲ್ಪ, ನನಗೂ ಅದ್ರಾಗ ಏನು ಮರ್ಮ ಐತಿ, ಭಗವಂತನ ಸಾಕ್ಷಾತ್ಕಾರ ಮಾಡೋಕೆ ತಿಳ್ಕೊಳೋ ಜ್ಞಾನ ಅದ್ರಾಗ ಐತಲ್ಲ. ನೀನು ಎಲ್ಲೋ ಹೇಳೋದು ನಾ ಕೇಳೇನಿ. ವಿವೇಕ, ವೈರಾಗ್ಯ, ಶ್ರದ್ಧಾ, ಸಾಧನ, ಷಟ್ಸಂಪತ್ತಿಗಳು ಬೇಕಂತ ಹೇಳ್ತಾರ. ಅವೆಲ್ಲ ಜ್ಞಾನ ಆಗಬೇಕಾದ್ರೆ ದಿನ ಚಿಂತನ ಆಗ್ಬೇಕು. ನಮ್ಮದು ಸುಮ್ಮನೆ ಬಂದು ಅವಾಗ ಸಿದ್ಧಾರೂಢರಂದ್ರಂತ, ಅವ ಈಗ ಒಂದು ಕೌದಿ ಐತಿ, ಆ ಕೌದಿ ಕೈಯಾಗ ತಗೋಬೇಕಂದ್ರೆ 4 ಮೂಲಿ ಹಿಡ್ಕೋಬೇಕು, ಏನು 1 ಮೂಲಿ ಹಿಡಿದು ಹೇಳಿದ್ರೆ ಒಟ್ಟು ಕೈಯಾಗ ಬರ್ತತ್ತು ಅಂತ ಕೇಳಿದ್ರು ಸಿದ್ಧಾರೂಢರು. ಏನಿಲ್ಲ, 1 ಮೂಲಿ ಹಿಡಿದು ಜಗ್ಗಿದ್ರೆ ಉಳಿದ 3 ಮೂಲಿ ಕೈಯಾಗ ಬರತ್ತ ಒಂದು ಮುದುಕಿ. ನೋಡವಾ, ಶ್ರದ್ಧಾ, ನಂಬಿಕೆ, ಗುರು ವಾಕ್ಯದ ಮೇಲೆ ವಿಶ್ವಾಸ ಒಂದಿದ್ರೆ ಸಾಕು, ಉಳಿದ 3 ಸಾಧನ, ಷಟ್ ಸಂಪತ್ತಿ ಹಾಗೂ ವಿವೇಕ ಮೋಕ್ಷತ್ವಾದಿಗಳು ತಾನ ಕೈಯಾಗ ಬರ್ತಾವ. ತಾಯಿ ನಿನಗ್ಯಾಕೆ ಬೇಕಾ ಶಾಸ್ತ್ರ? ಇಲ್ಲ ಜ, ನಾ ತಿಳ್ಕೊಳಬೇಕ, ನಾನು ಜ್ಞಾನಿ ಆಗಬೇಕ ಅಂದ ಕೂಡಲೇ ಸಿದ್ಧಾರೂಢರು ಈಕಿಗೆ ಹಂಬಲ ಹುಟ್ಟೈತಿ. ಈ ಹಂಬಲವನ್ನು ತಣಿಸ್ಬೇಕಂತೇಳಿ ಶಿಷ್ಯರಿಗೆ ಹೇಳಿ,
ನಿಜಗುಣರ ಷಟ್ಶಾಸ್ತ್ರಗಳ ಪುಸ್ತಕಗಳನ್ನು ತರಿಸಿ ಅವನ ಆಶೀರ್ವಾದ ಮಾಡಿ ಆ ಮುದುಕಿಗೆ ಉಡಿಯಾಗ ಹಾಕ್ತಾರ. ಮುದುಕಿ ನಗತಾಳ, ಅಲ್ಲಜ ಶಾಲಿ ಹಿಂದೂ ಮುಂದೂ ನಾ ಹಾದಿಲ್ಲ, ಅನ್ನೋ ಅಕ್ಷರ ನನಗೆ ಬರೋದಿಲ್ಲ, ಈ ಪುಸ್ತಕ ತಗೊಂಡೇನು ಉಪ್ಪಿನಕಾಯಿ ಹಾಕೊಂಡು ತಿನ್ಲೇನು, ಇದನ್ನು ತಗೊಂಡು ನಾ ಏನು ಮಾಡಿ ನನಗೆಲ್ಲಿ ತಿಳಿಯೋದು? ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ನೀ ಬಿಡಿಸಿ ಪ್ರವಚನ ಹೇಳಿದ್ರೆ ನಮಗೆ ತಿಳಿತೆ, ಪುಸ್ತಕ ತಗೊಂಡು ನಾ ಏನು ಮಾಡಲಿ? ಅವಾಗ ಸಿದ್ಧಾರೂಢರು ಅಂದ್ರಂತ, ಅಮ್ಮ ನಿನಗೆ ಓದಂತ ಯಾವ ಹೇಳ್ಯಾನ? ನೀ ಏನು ಮಾಡಬೇಡ, ಈ ಗ್ರಂಥಗಳನ್ನು ರಾತ್ರಿ ಮಲಗೋ ಮುಂದ ನಿನ್ನ ಹಾಸಿಗೆಯಾಗ ತೆಲಿಬ್ದಿಂಬು ಬುಡಕ್ಕಿಟ್ಕೊಂಡ ಮಕ್ಕೋ ಸಾಕ, ಎಲ್ಲ ಗ್ರಂಥದ ಜ್ಞಾನ ನಿನ್ನ ತಲೆಯೊಳ ಪ್ರಕಟ ಆಗ್ತತಿ ಅಂತ ಆಶೀರ್ವಾದ ಮಾಡಿದ್ರು. ನಿಜವಾಗೂ ಚಮತ್ಕಾರ ಆಯಿತು. ಷಟ್ಶಾಸ್ತ್ರಗಳಿಗೆ ನಿಪುಣಳಾದ್ಲು ಆ ತಾಯಿ. ಎಂಥ ಅದ್ಭುತ ಜ್ಞಾನಿ ಆದ್ಲು ಬಸಮ್ಮಜ್ಜಿ ಅಂದ್ರೆ. ಮುಂದೆ ಕಾಲಾಂತರದೊಳಗೆ ಯಾವ ಶಿವಕುಮಾರ ಸ್ವಾಮಿಗಳು ಅಭ್ಯಾಸಕ್ಕೆ ಅಲ್ಲಿ ಉಳಿದಿದ್ದಾಗ ಪ್ರವಚನ ಹೇಳುವಾಗ ಒಂದು ಶಬ್ದ ಏನಾರ ತಪ್ಪಂದ್ರೆ, ಏ ಕುಮಾರ ತಪ್ಪಿದ್ ನೋಡಿ ಇಲ್ಲಿ, ಇದನ್ನ ಹಿಂಗೆ ಹೇಳ್ಬೇಕಂತಿತ್ತು ಅದು ಮುದುಕಿ. ಅಮ್ಮ ನೀ ಆ ಶಾಲೆ ಕಲ್ತಿ ಅಂತ ಹೇಳಿದ್ರೆ, ಶಾಲೆ ಹಿಂದೂ ಮುಂದೆ ಹಾದಿಲ್ಲೋ, ನಮ್ಮಪ್ಪ ಸಿದ್ಧಾರ್ಥ ನನ್ನ ತಲೆ ಮೇಲೆ ಹಸ್ತಾ ಇಟ್ಟಾನ, ಎಲ್ಲ ನನಗೆ ಮುಖೋದ್ಗತಾಗ್ಯಾವಂತಿತ್ತು ಮುದುಕಿ. ಅಜ್ಜು ಹೊಲದ ಅಂದ್ರೆ ಒಂದು ಕ್ವಾಣ ಹೋಗಿ ಜಾಣಕತೆ, ಅದಕ್ಕೆ ಸಂಶಯ ಇಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಅದನ್ನೇ ಹೇಳ್ತಾರೆ, ಜ್ಞಾನೇಶ್ವರನ ಅವತಾರ ಧಾರಣೆ ಮಾಡಿದಾಗ ಕ್ವಾಣದ ಕಡೆಯಿಂದ ವೇದ ಹೇಳಿಸಿಪ್ಪ, ಹಂಗೆ ನಾನು ಒಂದು ಕ್ವಾಣ ಇದ್ದಂಗೆ ಅದೀನಿ, ನೀನೇ ನನ್ನ ಮೈಯಾಗ ಹೊಕ್ಕ, ನನ್ನ ನಾಲಿಗೆ ಮ್ಯಾಲ ಕುಂತ ನಿನ್ನ ಚರಿತ್ರೆ ನೀನೇ ನನ್ನ ಕಡೆಯಿಂದ ಹೇಳಿಸು. ಈಗಾದರೂ ನಿಮಗೆಲ್ಲ ನೋಡಾಕ ನಾವು ಹೇಳ್ದಂಗೆ ಅನಿಸ್ತತಿ, ಈ ಶಬ್ದ ನಮ್ಮವಲ್ಲ. ನಳದಾಗ ನೆಲ್ಯಾಗ ನೀರು ಬಂದಂಗೆ ಅನಿಸ್ತತಿ. ನೀರು ನೆಲ್ಯಾಗ ಬಂದಂಗೆ ಕಂಡ್ರು ಅವು ನೆಲ್ಲಿ ನೀರಲ್ಲ, ಅವು ಟ್ಯಾಂಕರ್ದಾಗಿನ ನೀರು. ಹಂಗೆ ಗುರುನಾಥ ನಮ್ಮ ಮನಸ್ಸಿನ್ಯಾಗ ಹೊಕ್ಕ ಬುದ್ಧಿಗೆ ಪ್ರೇರಣೆ ಕೊಟ್ಟು ಮತಿಯನ್ನು ಪ್ರೇರಿಸಿದಂತೆ ಗಂಟೆಯನ್ನು ಪಿಡಿದೋರ್ವ ಟಂಟೆನೆನಿಸಲು ನಾದ ಮುಂಟಲ್ಲದೆ ತಾನಾಗಿ ನುಡಿಯುವುದುಂಟೆ ಶ್ರೀ ಗುರುವೇ ಕೃಪೆಯಾಗು. ಒಬ್ಬ ಹಿಡಿದು ಗಂಟಿ ಬಾರಿಸಿದ್ರೆ ಡಣ 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 ಅಂತಿತ್ತದು. ಇವ್ರು ಹಿಡಿದು ಬಾರಿಸಿದ್ರೆ ತಬ್ಬಲ ಆವಾಜ್ ಮಾಡ್ತತಿ, ಇವ್ರು ಹಿಡಿದು ಬಾರಿಸಿದ್ರೆ ಹಾರ್ಮೋನಿಯಂ ನುಡಿತತಿ, ವೀಣಾ ತಾನ ನುಡಿತತನು. ಹಿಡಿದು ಒಬ್ಬ ನುಡಿಸಿದ್ರೆ ವೀಣಾ ನುಡಿತತಿ. ಅಕ್ಷರ ತಾನ ಬರಿತತ್ ಅನ್ನೋದು ಪೆನ್ ಇಲ್ಲ, ಒಬ್ಬ ಹಿಡಿದು ಬರೆಸಿದ್ರೆ ಪೆನ್ ಅಕ್ಷರ ಬರಿತೈತಿ, ಸ್ವಂತ ಪೆನ್ ಬರೆಯೋ ಶಕ್ತಿ ಇಲ್ಲ. ಹಂಗೆ ನಾವು ನೀವು ಎಲ್ಲ ಜಡ ಇದ್ದೀವಿ. ನಮಗೆಲ್ಲ ಒಣ ದಿಮಾಕ್, ನಾನ ಮಾಡ್ತೀನಿ, ನನ್ನಿಂದ ನಡೆದೈತಿ, ನಾನ ಹೇಳವ, ನಾನ ಕೊಡವ. ಒಂದು ಸಣ್ಣ ಸಣ್ಣ ವಿಷಯದಾಗೂ ನಮಗೆ ಎಷ್ಟು ಅಹಂಕಾರ ಅಂದ್ರೆ, ನಾ ಕೊಟ್ಟೆ, ನಾ ಪೂಜೆ ಮಾಡಿದೆ, ನಾ ಪಾರಾಯಣ ಮಾಡಿದೆ, ನಾ ಜಪ ಮಾಡಿದೆ. ಇವೆಲ್ಲ ಎಷ್ಟು ಸೂಕ್ಷ್ಮ ಅಹಂಕಾರದವು ನಮಗಂದ್ರೆ, ಇದೆಲ್ಲ ಸುಟ್ಟು ಬೂದಿ ಮಾಡಿದಾಗನೂ ನಮಗೆ ಪರಮಾತ್ಮನ ದಾರಿ ಸಿಗದತ್ ಹೊರತು ಅಲ್ಲಿ ತನ ನಾವು ದೇವರ ದಾರಿಗೆ ದೂರನೇ. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ನಿಜವರಿಯದೆ. ನಾವೆಲ್ಲ ಹಾಳಾಗಿದ್ದಕ್ಕೆ ಭಾಳ ಪೂಜೆ ಮಾಡ್ತೀವಿ, ಭಾಳ ವ್ರತ ಉಪವಾಸ ನೇಮ ಹೋಮ ಎಲ್ಲ ಮಾಡ್ತೀವಿ, ಆದ್ರೆ ಒಳಗೆ ನಾನನ್ನು ಅಹಂಕಾರ ಇಟ್ಟುಕೊಂಡು ಏನು ಮಾಡಿದರು. ರಾಮಕೃಷ್ಣ ಪರಮಹಂಸರು ಹೇಳ್ತಾರ, ಉದಾಹರಣೆ ಭಾಳ ಚಂದ ಕೊಡ್ತಾರ. 4 ಮಂದಿ ಶೆರೆ ಕುಡಿದು ಬಂದಿದ್ರಂತ. ಕುಡಿದು ನಿಷೇಧಾಗ ಹೊಳಿ ದಾಟಬೇಕಿತ್ತು. ಅವ್ರು ಊರಿಗೆ ಹೋಗೋ ಸಲುವಾಗಿ ಆ ತೆಪ್ಪದ ಮೇಲೆ ಹತ್ತಿ ಕುಂತರು. ಅಲ್ಲಿ ಅಂಬಿಗ್ಯಾರವ ತೆಪ್ಪ ಬಿಟ್ಟು ಹೋಗಿದ್ದನ್ನ ಹತ್ತಿ ಕುಂತು ಹುಟ್ಟು ಹಾಕಕತ್ರು ಅವ್ರು 4 ಮಂದಿ ನಿಷೇಧಾಗ. ಬೆಳದಿಂಗಳು ಬೆಳಕಿನಾಗ ಹುಟ್ಟು ಹಾಕೇ ಹಾಕ್ತಾರ. ಬೆಳಕು ಹರಿದ್ರು ತೆಪ್ಪ ಎಲ್ಲಿತ್ತು ಅಲ್ಲೇ ಇತ್ತದ, ಮುಂದಕ್ಕೆ ಹೋಗಿಲ್ಲದ. ಬೆಳಗ್ಗೆ ಜಾವ ನಿಶೆ ಇಳಿದಿತ್ತು, ಅವಾಗ ನೋಡ್ತಾರ ಆ ಕಟ್ಟಿ ಹಾಕಿದ ಹಗ್ಗನ ಬಿಚ್ಚಿದ್ದಿಲ್ಲ ಅವರು. ಅವನ ಏನು ಮಾಡಿದ್ದಂದ್ರ, ನೀರಿನ ಸೆಳವಿಗೆ ಹೋಗಬಾರದಂತ ಹಗ್ಗ ಬಿಗದ ಕಟ್ಟಿ ಹೋಗಿದ್ದ ಅಂಬಿಗ. ಇವ್ರು ಬಿಚ್ಚಲಂಗ ಬೆಳತನ ಹುಟ್ಟು ಹಾಕಿದ್ರ, ಎಲ್ಲಿದ್ರ ಅಲ್ಲೇ ಇದ್ರ. ನಾವು ನೀವು ಮಾಡ್ತಾ ಇರೋದು ಇದೇ ತಪ್ಪು. ಭಾಳ ಜಪ ಮಾಡ್ತೀವಿ,
ಭಾಳ ಪೂಜಾ ಮಾಡ್ತೀವಿ, ಭಾಳ ದಾನ ಮಾಡ್ತೀವಿ, ಧರ್ಮ ಮಾಡ್ತೀವಿ, ಖರೆ ನಾನನ್ನೋ ಅಹಂಕಾರ, ನನ್ನದನ್ನುವಂಥ ಮಮಕಾರ ಇವೆರಡು ಹಗ್ಗ ಬಿಚ್ಚಲಂಗ ನಾವು ಎಷ್ಟು ಹುಟ್ಟು ಹಾಕಿದ್ರು ನಾವು ಎಲ್ಲಿರ್ತೀವಿ ಅಲ್ಲೇ ಇರ್ತೀವಿ. ನಾವು ಮುಂದುವರಿಯೋದಿಲ್ಲ, ಭಗವಂತನ ಸಮೀಪ ಹೋಗೋದಿಲ್ಲ. ಅದಕ್ಕೆ ನಾವು ಇದರ ಒಳಗೆ ಎಚ್ಚರ ಇರಬೇಕು. ನಾನು ಅನ್ನೋದನ್ನು ಬಿಟ್ಟು ಇಲ್ಲಿ ಹೇಳ್ತಾರೆ, ನಾನು ಒಂದು ಲೇಖಕನ ಕೈಯಲ್ಲಿ ಲೇಖನಿ ಯಾವ ಪ್ರಕಾರವಿರುವುದೋ ಅದೇ ಪ್ರಕಾರ ಈ ಗ್ರಂಥ ಲೇಖನ ಸಮಯದಲ್ಲಿ ಸದ್ಗುರುನಾಥನ ಕೈಯಲ್ಲಿ ಲೇಖನಿಯಂತೆ ನಾನಿದ್ದೀನಿ ಅಂತ ಶಿವರಾಮಚಂದ್ರಗಿರಿ ಅವರು ಹೇಳ್ತಾರೆ. ಅಂತ ಹೇ ಸದ್ಗುರುನಾಥ, ಜಡನಾದ ನನ್ನ ನಿಮಿತ್ತ ಮಾಡಿ ನಿನ್ನ ಚರಿತ್ರೆಯನ್ನು ನೀನೇ ವರ್ಣಿಸುವಂಥವನಾಗು.